ಇದು ನಿಮ್ಮ ವಾಹಿನಿ ಕಲಾವೇದಿಕೆ ವತಿಯಿಂದ ವೈದ್ಯರು, ಪತ್ರಕರ್ತರು ಹಾಗೂ ಕಾರ್ಗಿಲ್ ವಿಜಯ್ ದಿವಸ್ ಅಂಗವಾಗಿ 23ನೇ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮವನ್ನು ಸುವರ್ಣ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಸಹಯೋಗದೊಂದಿಗೆ ಬೆಂಗಳೂರಿನ ಕನ್ನಡ ಭವನದ ನಯನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಹಲವಾರು ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಕಲ್ಪಿಸಲಾಯಿತು. ಜೊತೆಗೆ 27ಕ್ಕೂ ಹೆಚ್ಚು ಪತ್ರಕರ್ತರನ್ನ, 20ಕ್ಕೂ ಹೆಚ್ಚು ಮಾಜಿ ಸೈನಿಕರನ್ನ ಹಾಗೂ ವೈದ್ಯರನ್ನ ಸನ್ಮಾನ ಮಾಡಲಾಯಿತು. ಬೆಳಗ್ಗೆ 9 ಗಂಟೆಗೆ ಶುರುವಾದಂತಹ ಕಾರ್ಯಕ್ರಮ ನಿರಂತರವಾಗಿ ರಾತ್ರಿ 9ರವರೆಗೂ ಕೂಡ ನಡೆಯಿತು. ಬೆಳಗಿನ ಕಾರ್ಯಕ್ರಮದಲ್ಲಿ ದೂರದರ್ಶನ, ಆಕಾಶವಾಣಿ ನಿರೂಪಕರು ಹಾಗೂ ಹಿರಿಯ ಪತ್ರಕರ್ತರಾದ ನಂಜುಂಡಪ್ಪ ವಿ, SKDMA ಸಂಸ್ಥಾಪಕರಾದಂತಹ ಗಂಡಸಿ ಸದಾನಂದ ಸ್ವಾಮಿ, ಭಾರತ ಸೇನೆಯ ಸುಬೇದಾರ್ ಡಾಕ್ಟರ್ ಕುಮಾರಸ್ವಾಮಿ, ಕ್ಷೀರಜ ಹಿರಿಯ ನಾಗರಿಕರ ಮಹಿಳಾ ಸಮಾಜದ ಅಧ್ಯಕ್ಷರಾದಂತಹ ಶ್ರೀಮತಿ ಸುನೀತಾ ನಾಗೇಶ್ ಅವರ ಉದ್ಘಾಟನೆಯೊಂದಿಗೆ ಹಾಗೂ ದ್ವಿತೀಯಾರ್ಧದ ಸಭಾ ಕಾರ್ಯಕ್ರಮದಲ್ಲಿ ಕಾಂತಾರ ಖ್ಯಾತಿಯ ಗುರುವ ಪಾತ್ರಧಾರಿ ಸ್ವರಾಜ್ ಶೆಟ್ಟಿ, ರಿಪಬ್ಲಿಕ್ ಕನ್ನಡ ನಿರೂಪಕರಾದಂತಹ ರೂಪಾ ಚಂದ್ರು, ರೇಖಿ ಹೀಲಿಂಗ್ ಸೆಂಟರ್ನ ಅಧ್ಯಕ್ಷರಾದಂತಹ ಡಾಕ್ಟರ್ ವಿ ಭರಣಿರಾಜು, ವೈದ್ಯಕೀಯ ಸಲಹೆಗಾರರಾದಂತಹ ಪವನ್ ರಾಜ್, ನಟಿ ಕುಮಾರಿ ಅಂಕಿತಾ ಜಯರಾಮ್ ಸೇರಿದಂತೆ ಇವೆಂಟ್ ಕೋಆರ್ಡಿನೇಟರ್ ಚಂದ್ರಿಕಾ ಅವರು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದ ಆಯೋಜಕರಾದಂತಹ ಕಿಶೋರ್ ಕುಮಾರ್ ಅವರು ಮಾತನಾಡಿ, ಮುಂದಿನ ದಿನದಲ್ಲಿ ಇನ್ನಷ್ಟು ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸುವಂತಹ ಹಂಬಲವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆದು ನೆರೆದಿದ್ದವರ ಮೆಚ್ಚುಗೆಗೆ ಪಾತ್ರವಾಯಿತು. ಇವತ್ತು ವಿಶೇಷವಾಗಿ ಸ್ವಾತಂತ್ರ್ಯ ದಿನ, ಪತ್ರಿಕೋದ್ಯಮ ದಿನ, ಕಾರ್ಗಿಲ್ ವಿಜಯ ದಿನ, ಇದು ಮೂರು ಒಂದು ರೀತಿ ಸಂಗಮ. ಇದು ತುಂಬಾ ಬಹಳ ಅದ್ಭುತವಾದ ಒಂದು ಪರಿಕಲ್ಪನೆಯಲ್ಲಿ ಕಿಶೋರ್ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ವೈದ್ಯರು ವೈದ್ಯ ನಾರಾಯಣ ಹರಿ ಅಂತ ಕರೀತಾರೆ. ವೈದ್ಯರಿಗೆ ವೈದ್ಯರ ಒಂದು ಸೇವೆ ಬಹಳ ಮುಖ್ಯವಾದಂಥದ್ದು. ಪತ್ರಿಕೋದ್ಯಮ ನಮ್ಮ ಸಂವಿಧಾನದ 4ನೇ ಆಧಾರ ಸ್ತಂಭ. ಪತ್ರಿಕೋದ್ಯಮ ಒಂದು ರೀತಿ ಮಾಹಿತಿ, ಮನರಂಜನೆ, ಒಂದು ಜನರಲ್ಲಿ ಜನಾಭಿಪ್ರಾಯ ಮೂಡಿಸುವ ನಿಟ್ಟಿನಲ್ಲಿ ನಮ್ಮ ಪತ್ರಿಕೆ ಮಾಧ್ಯಮಗಳು ಬಹಳ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ದೇಶಕ್ಕೆ ನಾವು ಏನು ಕೊಡಬಲ್ವಿ ಅಂದರೆ ಏನು ಮಾಡಬಹುದು ಅನ್ನೋದ ನಮ್ಮ ಕಾನ್ಸೆಪ್ಟ್. ಅಂದರೆ 24 hours ನನ್ನಿಂದ ದೇಶಕ್ಕೆ ಏನಾದರೂ ಸಹಾಯ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರುತ್ತೆ. ನನ್ನ ಟೀಮ್ ಯಾರೇ ಇಲ್ಲಿ ಕುಂತಿದ್ದಾರೆ ಪ್ರತಿಯೊಬ್ಬರು ಏನಾದರೂ ಈವೆಂಟ್ ಮಾಡ್ತಾನೆ ಇರ್ತೀವಿ. ಸೊ ಇವರೆಲ್ಲರಿಗೂ ನನ್ನ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ಬಂದು ನೋಡಿ ನಮ್ಮ ಕಿಶೋರ್ ಅವರು ಇಷ್ಟೊಂಥರ ಇದಾಗಿ ಎಲ್ಲೇ ಕೆಲಸ ಮಾಡಿದಾಗಲೂ ನಮ್ಮ ಸೈನಿಕರನ್ನ ಕರೆಸಿ ಒಂದು ಒಳ್ಳೆಯ ರೆಕಗ್ನೈಸ್ ಮಾಡ್ತಾರೆ. ಅದು ನಮಗೆ ಇಷ್ಟ ಆಗುತ್ತೆ. ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು ಮತ್ತು ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವ ನಮ್ಮ ಕಿಶೋರ್ ಕುಮಾರ್ ಅವರಿಗೆ ನಮ್ಮ ಕ್ಷೀರಜ ಮಹಿಳಾ ಸಮಾಜದಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಶಿಷ್ಯರಿಲ್ಲದೆ ಗುರುವಿಲ್ಲ ಅನ್ನೋದು ಈ ದಿನ ಎಲ್ಲರೂ ನಮಗೆ ಪ್ರೂವ್ ಮಾಡಿ ತೋರಿಸಿದ್ದೀರಾ. ಅದಕ್ಕೊಂದು ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ನಮ್ಮ ಕಿಶೋರ್ ಇದು ನಿಮ್ಮ ವಾಹಿನಿ ಕಲಾವೇದಿಕೆ ವತಿಯಿಂದ ಮತ್ತು ನಮ್ಮ ಸುವರ್ಣ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ವತಿಯಿಂದ ಏನು ಡಾಕ್ಟರು ಮತ್ತು ಪತ್ರಿಕೋದ್ಯಮ ಪ್ರಮುಖವಾಗಿ ನಮ್ಮ ಹಿರಿಯ ಪತ್ರಕರ್ತರಾದಂಥ ಮಾರ್ಗದರ್ಶಕರಾದಂಥ ವಿ ನಂಜುಂಡಪ್ಪನವರು ಹೇಳಿದಂಗೆ ಕಾರ್ಗಿಲ್ ವಿಜಯ ದಿವಸ ಆಚರಣೆ ಮಾಡಿಸೋಕ್ಕೆ ಮುಖ್ಯ ನಮಗೂ ಅವರು ಮಾರ್ಗದರ್ಶಕರು. ನಮ್ಮ ನಂಜುಂಡಪ್ಪ ಸರ್ ಎಲ್ಲ ವಿಚಾರಗಳನ್ನ ಅವ್ರ ಹತ್ರ ನಾವು ಹಂಚ್ಕೊಳ್ತೀವಿ. ಏನು ಮಾಡೋಣ ಸರ್, ನೆಕ್ಸ್ಟು ನಮ್ಮ ಯೋಧರನ್ನ ಯಾವ ರೀತಿ ಗೌರವಿಸೋಣ ಅನ್ನೋ ರೀತಿಯೆಲ್ಲ ಹಂಚ್ಕೊಂಡಾಗ ಒಳ್ಳೊಳ್ಳೆ ಸಲಹೆಗಳು ಕೊಡ್ತಾರೆ. ಅದೇ ರೀತಿ ನಮ್ಮ ಹಿರಿಯರು ಕಿರಿಯರನ್ನ ಎಲ್ಲರನ್ನೂ ಬೆಳೆಸೋದ್ರಲ್ಲಿ ಪ್ರಮುಖವಾಗಿರ್ತಾರೆ.
ಇದು ನಮ್ಮ ವಾಹಿನಿ ಕಲಾವೇದಿಕೆ ಸತತವಾಗಿ ವರ್ಷಕ್ಕೆ 9 ಕಾರ್ಯಕ್ರಮಗಳನ್ನ ಮಾಡ್ತಾ ಇವಾಗ 23ನೇ ಕಲ್ಚರಲ್ ಫೆಸ್ಟ್ ಅಂದರೆ ಸಾಂಸ್ಕೃತಿಕ ಸಿಂಚನದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ತುಂಬ ಖುಷಿಯ ವಿಚಾರ. ಯಾಕಂತ ಹೇಳಿದ್ರೆ ವರ್ಷಕ್ಕೆ 1 ಕಾರ್ಯಕ್ರಮ ಮಾಡೋದೇ ದೊಡ್ಡ ವಿಷಯ. ಅದರಲ್ಲಿ 9 ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಖುಷಿಯ ವಿಚಾರ. ಕಿಶೋರ್, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ನೀವು ನಿಮ್ಮ ತಂಡದಿಂದ ಇನ್ನಷ್ಟು ಕಾರ್ಯಕ್ರಮಗಳು ಬರಲಿ. ನಿಮ್ಮ ಇಂಥ ಒಂದು ಕಾರ್ಯಕ್ರಮಕ್ಕೋಸ್ಕರ ನಾನು ಮಂಗಳೂರಿಂದ ಇಲ್ಲಿ ತನಕ ಬಂದಿದ್ದೀನಿ. ಯಾಕೆಂದರೆ ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ನನ್ನ ಜೊತೆ ಕೂಡಿದ್ದಕ್ಕೆ ನಂಗೆ ಖುಷಿ ಆಗ್ತಾ ಇದೆ. ಇತ್ತೀಚೆಗೆ ಹೆಚ್ಚಾಗುತ್ತಿರುವ ಹೃದಯಾಘಾತದಿಂದ ತುಂಬ ಜನ ಸಾವನ್ನಪ್ಪುತ್ತಿದ್ದಾರೆ. ಸೊ ಅದರಲ್ಲಿ ಹೆಚ್ಚಾಗಿ ಮಧ್ಯದ ವಯಸ್ಸಿನವರು ತುಂಬ ಹೆಚ್ಚಾಗಿ ಅಫೆಕ್ಟ್ ಆಗಿದ್ದಾರೆ, ಎಸ್ಪೆಷಲಿ ಫ್ರಮ್ 30 to 40 years ಆಫ್ ಏಜಲ್ಲಿ. ಸೊ ವಿ ಲಾಸ್ಟ್ ಒನ್ ಜೆಮ್ ಲೈಕ್ ದಟ್ ವಾಸ್ ಪುನೀತ್ ರಾಜ್ಕುಮಾರ್ ಸರ್. ಮನುಷ್ಯನಿಗೆ ಎಷ್ಟೇ ದೊಡ್ಡ ಸಮಸ್ಯೆ ಇದ್ರೂ ಆರೋಗ್ಯ ಸಮಸ್ಯೆ ಬಂದರೆ ಅದೇ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಆಗುತ್ತೆ. ಸೊ ಎಲ್ಲರೂ ಆರೋಗ್ಯವಾಗಿರಲಿ ಅಂತ ಈ ವಿಶಿಷ್ಟವಾದ ದಿನ ಕಾರ್ಗಿಲ್ ದಿವಸ ಆಗಿರೋದ್ರಿಂದ ನಮ್ಮ ಎಲ್ಲ ಸೈನ್ಯಾಧಿಕಾರಿಗೆ ಮತ್ತು ಆರ್ಮಿ ಆಫೀಸರ್ಸ್ಗೆ ಐ ವುಡ್ ಲೈಕ್ ಟು ಜಸ್ಟ್ ಗಿವ್ ಅ ಸಲ್ಯೂಟ್ ಆ್ಯಂಡ್ ರಿಮೆಂಬರೆನ್ಸ್ ಟು ದೆಮ್. ಈ ಸಮಾಜವನ್ನು ಕತ್ತಲ ಕಡೆಯಿಂದ ಬೆಳಕಿನ ಕಡೆಗೆ ತರ್ತಾ ಹಾಗೆ ನಿಜವಾದ ಒಂದು ಕೆಲಸವನ್ನು ಮಾಡ್ತಾ ಇರುವಂತಹ ಎಲ್ಲ ಪತ್ರಿಕೋದ್ಯಮಿ ವರದಿಗಾರರಿಗೆ ಸಹ ನನ್ನ ನಮಸ್ಕಾರಗಳು. ಈ ಅವಕಾಶವನ್ನು ಕೊಟ್ಟಂತಹ ನಿಮ್ಮೆಲ್ಲರಿಗೂ ಹಾಗೂ ಪುಟ್ಟ ಚೆನ್ನಾಗಿ ಡ್ಯಾನ್ಸ್ ಮಾಡಿದಂಥ ಮಕ್ಕಳಿಗೂ ಅವರ ಪೇರೆಂಟ್ಸ್ಗೂ ಎಲ್ರಿಗೂ ಸಹ ನಮಸ್ಕಾರಗಳು. ಕಾರ್ಗಿಲ್ ಯುದ್ಧ ಇವತ್ತು ನೆನಪು ಮಾಡ್ಕೊಳ್ತೀವಿ. ಅಲ್ಲಿ ಕಾಣಿಸ್ತಿದ್ದಾರೆ ನನಗೆ ನಮ್ಮ ಯೋಧರು. ಸರ್ ಜೈ ಹಿಂದ್ ನಿಮ್ಮೆಲ್ರಿಗೂ. ಕಿಶೋರ್ ಸರ್ ಪ್ರತಿ ವರ್ಷ ಈವೆಂಟ್ ಆರ್ಗನೈಸ್ ಮಾಡ್ತಾನೆ ಇರ್ತಾರೆ ಆ್ಯಂಡ್ ನಾನು ಕೂಡ ಎಷ್ಟೋ ಈ ಪ್ರೋಗ್ರಾಮ್ಸ್ಗೆ ಅಟೆಂಡ್ ಮಾಡಿದ್ದೀನಿ. ಒಂದೊಳ್ಳೆ ಸ್ಟೇಜ್ನ ಕಲ್ಪಿಸ್ಕೊಡ್ತಾರೆ. ಇಂಥ ಎಷ್ಟೋ ಪ್ರತಿಭೆಗಳಿಗೆ ಗುರುತಿಸ್ಕೊಳ್ಳೋದಕ್ಕೆ ಅವ್ರವ್ರನ್ನ ಎಕ್ಸ್ಪೋಜರ್ ತಗೊಳ್ಳೋದಕ್ಕೆ ಒಂದು ಒಳ್ಳೆ ವೇದಿಕೆ ಮಾಡಿಕೊಡ್ತಾ ಇದ್ದಾರೆ. ಈ ಕಾರ್ಯ ಹೀಗೆ ಮುಂದುವರಿಲಿ, ತುಂಬ ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್. ಇದು ನಿಮ್ಮ ವಾಹಿನಿ ಕಲಾವೇದಿಕೆಯಿಂದ ಇವತ್ತು ನಯನ ಸಭಾಂಗಣದಲ್ಲಿ ಡಾಕ್ಟರ್ಸ್ ಡೇ, ಪತ್ರಿಕೋದ್ಯಮ ಡೇ ಹಾಗೆ ಕಾರ್ಗಿಲ್ ವಿಜಯ್ ದಿವಸ್ ಅನ್ನೋ 3 ಸಂಭ್ರಮದ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಪಾಲ್ಗೊಂಡಿದ್ದರು. ಮೇಡಮ್, ನಮ್ಮ ಒಂದು ಕಾರ್ಯಕ್ರಮಕ್ಕೆ ಇದು ನಿಮ್ಮ ವಾಹಿನಿ ಕಲಾವೇದಿಕೆ ತಾವು 3ನೇ ಬಾರಿ ಒಂದು ಮುಖ್ಯ ಅತಿಥಿಗಳಾಗಿ ಬಂದು ಒಂದು ಸಭಾ ಕಾರ್ಯಕ್ರಮನ ಹಂಚ್ಕೊಂಡಿದ್ದೀರಾ. ಅದ್ರ ಬಗ್ಗೆ ಒಂದು 2 ಮಾತು ಮೇಡಮ್. ಸರ್, ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಅಂದರೆ ಒಂದು ಎಲೆ ಮರೆಯ ಕಾಯಾಗಿರುವಂತಹ ಎಲ್ಲ ಒಂದು ಜನರಿಗೂ ಸಹ ನೀವು ಒಂದು ವೇದಿಕೆಯನ್ನು ಕೊಟ್ಟಿದ್ದೀರಾ.